ಗೈಸ್ ನಾನು ಸಡನ್ ಆಗಿ ಏರ್ಟೆಲ್ ನೆಟ್ವರ್ಕ್ ನಿಂದ BSNL ನೆಟ್ವರ್ಕಿಗೆ ಯಾವುದೇ ರೀತಿ ₹1 ದುಡ್ಡು ಕೊಡಲ್ದೆ ಪೋರ್ಟ್ ಆಗಿದ್ದೀನಿ. ಅದಂದ್ರೆ ಯಾವ ರೀತಿ ಅಂದ್ರೆ ಏರ್ಟೆಲ್ ನಿಂದ ಡೈರೆಕ್ಟ್ ಆಗಿ ನಾನು BSNL ಗೆ ಚೇಂಜ್ ಆಗಿದ್ದೀನಿ, ಸಿಮ್ ಪೋರ್ಟ್ ಮಾಡಿದ್ದೀನಿ, ಅಂದ್ರೆ MNP ಮಾಡಿದ್ದೀನಿ. ಇದು ಯಾವುದೇ ರೀತಿ ₹1 ದುಡ್ಡು ಕೊಡಲ್ದೆ ನಾನು ಆರಾಮಾಗಿ ಆಗಿದ್ದೀನಿ. ಯಾಕಪ್ಪ ಈಗ BSNL ಅದರದಿಂದ ಕೆಲವೊಂದಷ್ಟು ಬೆಸ್ಟ್ ಪ್ಲಾನ್ಗಳು ಇದೆ. ನೀವು BSNL ಎಲ್ಲರೂ ಕೂಡ ಗೊತ್ತಿದೆ. BSNL ಅಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಕೂಡ ಕೆಲವೊಂದಷ್ಟು ಬೆಸ್ಟ್ ಪ್ಲಾನ್ಗಳಿದೆ. ಬೆಸ್ಟ್ ಪ್ರೈಸಲ್ಲಿ ನೀವು BSNL ನಿಮಗೆ ಸಿಗ್ತಾ ಇದೆ. ರಿಚಾರ್ಜ್ ಒಳ್ಳೆ ಒಂದು ಪ್ರೈಸಲ್ಲಿ. ಅದರಿಂದ ತುಂಬ ಜನ ನಾನು ಸಡನ್ ಒಂದು ವಿಡಿಯೋ ಕೂಡ ಮಾಡಿದೆ, BSNL ಯಾವ ರೀತಿ ರಿಚಾರ್ಜ್ ಏನು ನೆಟ್ವರ್ಕ್ ಯಾವ ರೀತಿ ಬರುತ್ತೆ ಅಂತ. ಅದಕ್ಕೆ ತುಂಬ ಜನ ಕೇಳಿದ್ರು, ಬ್ರದರು ನಾವು ಏರ್ಟೆಲ್ನಿಂದ ಮತ್ತು ಇಲ್ಲ ಅಂದರೆ ಜಿಯೋನಿಂದ ನಾವು ಏನಾದರೂ BSNL ಪೋರ್ಟ್ ಮಾಡ್ಕೋಬೇಕಾದ್ರೆ ಪೋರ್ಟ್ ಯಾವ ರೀತಿ ಮಾಡ್ಕೊಳ್ಳೋದು ನಮ್ಮೊಂದು ಸಿಮ್ ಮತ್ತು ಅದ್ರ ಜೊತೆಗೆ ಅದಕ್ಕೆ ಎಷ್ಟು ದುಡ್ಡು ಕೊಡಬೇಕು ಏನು ತುಂಬ ಸಿಂಪಲ್. ಜೀರೋ ಯಾವುದೇ ರೀತಿ ₹1 ಕೊಡೋದನ್ನ ಕೂಡ ನೀವು ಪೋರ್ಟ್ ಆರಾಮಾಗಿ ಈಸಿಯಾಗಿ ನೀವು ಮಾಡ್ಕೊಳ್ಬೋದು. ಅದು ಯಾವ ರೀತಿ ಮಾಡ್ಕೊಳ್ಳೋದು ಮತ್ತು ಅದ್ರ ಜೊತೆ ನಾನು ನಿಮಗೆ ಪೋರ್ಟ್ ಮಾಡೋದ್ರಿಂದ ನಮಗೆ BSNL ಇಂದ ಏನೆಲ್ಲ ಪ್ರಾಬ್ಲಮ್ ಇದೆ ಮತ್ತು ಅದ್ರ ಜೊತೆ ಅದರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಯಾರೆಲ್ಲ BSNL ಗೆ ಪೋರ್ಟ್ ಮಾಡ್ಬೇಕಂತ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಈ ಒಂದು ನೋಡಿದರೆ ನಿಮಗೆಲ್ಲ ಕ್ಲಿಯರ್ ಎಕ್ಸ್ಪ್ಲೇನ್ ಆಗಿ ಅದರ ನಂತರ ಪೋರ್ಟ್ ಮಾಡ್ಕೊಳ್ಬೋದು. ಅದು ಏನು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೈತೆ. ಈ ಒಂದು ಸ್ಟಾರ್ಟ್ ಮಾಡಿ ಮುಂಚೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸುಮ್ಮನೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ ಅಂತ ಕ್ಲಿಕ್ ಮಾಡಿದೆ. ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲನೇ ಬಂದ್ಬಿಟ್ಟು ಹೇಳ್ಬೇಕಾ, ಈ BSNL ಪ್ರೈಸ್ ಅನ್ನೋದು ಒಂದು ಟಕ್ಕರ್ ಕೊಡ್ತಾ ಇದೆ ಅನ್ಬೇಕು. ಎಲ್ಲ ಒಂದು BSNL ಸಿಮು ಏರ್ಟೆಲ್, ಜಿಯೋ ಮತ್ತು VIಗೆ ಟಕ್ಕರ್ ಕೊಟ್ಟಿದೆ ಅಂದ್ರೆ ಅದು BSNL ಕೇವಲ 1 ಮಂತಲ್ಲಿ ಅದಕ್ಕೆ ಟಕ್ಕರ್ ಕೊಟ್ಟಿದೆ. ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಏರ್ಟೆಲ್ ಮತ್ತು VI ಮತ್ತು ಜಿಯೋ ಇದರದೇನು ರಿಚಾರ್ಜ್ ಪ್ರೈಸ್ ಏನಿದೆ ಅದು ಜಾಸ್ತಿ ಆಗಿದೆ. ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಈ ಜುಲೈ ಮಂತ್ನಿಂದ ಎಲ್ಲ ಕೂಡ ಜಾಸ್ತಿ ಆಗಿದೆ. ಅದರಲ್ಲಿ ಬಂದ್ಬಿಟ್ಟು ಈ BSNL ಒಂದು ಬೆಂಕಿ ಆಫರ್ ಮೇಲೆ ಆಫರ್ ಕೊಡ್ತಾ ಇದ್ದಾರೆ, ಬೆಂಕಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಏನೋ ತುಂಬ ಸಿಂಪಲ್, ನೀವು ಈ ನಿಮ್ಮ ಒಂದು ಸಿಮ್ ಏನಾದರೂ ನಿಮ್ಮ ಹತ್ರ ಈಗ ಏರ್ಟೆಲ್ ಇದೆ, ಏರ್ಟೆಲ್ ಮತ್ತು ಜಿಯೋ ಮತ್ತು VI ಏನಾದರೂ ಇದ್ರೆ ಸಿಮ್, ಅದರಿಂದ ನೀವು BSNL ಯಾವ ರೀತಿ ನೀವು ಪೋರ್ಟ್ ಯಾವ ರೀತಿ ಮಾಡ್ಕೊಂಡು ತುಂಬ ಸಿಂಪಲ್. ನೀವು ಪೋರ್ಟ್ ಮಾಡ್ಬೇಕಾದ್ರೆ ಒಂದು ಮೆಸೇಜ್ ಮಾಡ್ಬೇಕು. ಏನಪ್ಪ ಮೆಸೇಜ್ ಅಂದರೆ ತುಂಬ ಸಿಂಪಲ್, 1900 ಅಂತ ನೀವು ಅದಕ್ಕೆ ಒಂದು ಮೆಸೇಜ್ ಮಾಡಬೇಕಾಗುತ್ತೆ. ಅದಕ್ಕೆ ಏನಂತ ಮೆಸೇಜ್ ಮಾಡಬೇಕು, ಪೋರ್ಟ್ ಅಂತ ಅಂದರೆ PORT ಅಂತ ಕೊಟ್ಟು ಅದರ ನಂತರ ಪೇಸ್ ಕೊಟ್ಟು ಅಂದರೆ ಅದರ ಜೊತೆಗೆ ಅದರ ಮುಂದೆ ಒಂದು ಪೇಸ್ ಕೊಟ್ಟು ನೀವು ಏನು ಮಾಡ್ಕೊ ನಿಮ್ಮೊಂದು ಮೊಬೈಲ್ ನಂಬರ್ ಎಂಟರ್ ಮಾಡಿ ನೀವು ಸೆಂಡ್ ಮಾಡಬೇಕು. ಮೆಸೇಜ್ ಸೆಂಡ್ ಮಾಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಒಂದು 30 ಸೆಕೆಂಡಲ್ಲಿ ಮತ್ತೆ ನಿಮ್ಗೊಂದು ಮೆಸೇಜ್ ಬರುತ್ತೆ. ಏನಪ್ಪ ಅಂದ್ರೆ ನಿಮ್ಮ ಪೋರ್ಟಿಗೆ ಒಂದು 6 ಡಿಜಿಟ್ ಒಂದು ಮೆಸೇಜ್ ಬರುತ್ತೆ, ಕೋಡ್ ಇರುತ್ತೆ. ಅದರಲ್ಲಿ ಆ ಕೋಡ್ MNP ಕೋಡ್ ಅಂದರೆ FRC ಅಂತ ಬರುತ್ತೆ, ಜಸ್ಟ್ ಒಂದು ಕೋಡ್ ಇರುತ್ತೆ. ಆ ಕೋಡ್ ತಗೊಂಡೋಗಿ ನೀವು ಏನು ಮಾಡೋದು, ಯಾವುದಾದ್ರು ಒಂದು BSNL ನೆಟ್ವರ್ಕ್ ಎಲ್ಲಿದೆಯಾ, ಎಲ್ಲಾದರೂ ಶೆಡ್ ಟೆಂಟ್ ಹಾಕೊಂಡಿದ್ದಾರಲ್ಲ, ಅಂದ್ರೆ ಮಾರ್ಕೆಟಲ್ಲಿ ಇರ್ತಾರೆ ಟೆಂಟ್ ಹಾಕೊಂಡು ಅವ್ರ ಹತ್ರ ಹೋಗಿ ಜಸ್ಟ್ ಆ ಒಂದು ಕೋಡ್ ತೋರಿಸಿದ್ರೆ ಸಾಕು. ನಿಮ್ಗೆ ಏನು ಮಾಡ್ತಾರೆ, ನಿಮಗೆ ಆಟೋಮೆಟಿಕ್ ನಿಮ್ಮೊಂದು ಅಂದರೆ ನಿಮ್ಗೆ ಏರ್ಟೆಲ್ ಇದ್ರೆ VI ಇದ್ರೆ ಆ ಒಂದು ಸಿಮ್, ಜಿಯೋ ಇದ್ರು ಕೂಡ ಆ ಸಿಮ್ನ ಅವ್ರು ಏನು ಮಾಡ್ತಾರೆ ಪೋರ್ಟ್ ಆಗಿ ಕನ್ವರ್ಟ್ ಮಾಡಿ ನಿಮಗೆ ನೆಟ್ವರ್ಕ್ ಚೇಂಜ್ ಮಾಡಿಕೊಡ್ತಾರೆ. ಈಗ BSNL ಇದ್ದು ಅಂದರೆ ಏರ್ಟೆಲ್ ಮಾಡ್ತಾರೆ. ಅದೇ ರೀತಿ ಕೂಡ ಈಗ ಏರ್ಟೆಲ್ ಇದ್ದು ಕೂಡ BSNL ಆಗಿ ಈ ರೀತಿ ನೀವು ಪೋರ್ಟ್ ಮಾಡ್ಕೊಳ್ಬೋದು. ಅದು ಯಾವುದೇ ರೀತಿ ಜೀರೋ ಅಮೌಂಟ್, ನೀವು ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ತಗೋಲ್ಲ. ಆದ್ರೆ ಬಟ್ ನೀವು ಪೋರ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ BSNL ಅನ್ನೋದು ಒಂದು ನೆಟ್ವರ್ಕ್ ಬೇಕು. ನೆಟ್ವರ್ಕ್ ಅಂದರೆ ಅದಕ್ಕೆ ಒಂದು ಕೆಲವೊಂದಷ್ಟು ರಿಚಾರ್ಜ್ ಮಾಡ್ಕೊಳ್ಬೇಕು. ರಿಚಾರ್ಜ್ ಮಾಡ್ಕೊಳ್ಬೇಕಂದ್ರೆ ಏನಪ್ಪ ಅಂದರೆ ತುಂಬ ಸಿಂಪಲ್. ನೀವು ₹249 ನೀವು ಕೊಟ್ಟಿದ್ದಾರೆ, ಅಲ್ಲಿ ಪೋರ್ಟ್ ಮಾಡ್ತಾನೆ ಅವ್ರಿಗೆ ಏನಾದರೂ ಆ ಸಿಮ್ ಕೊಡ್ತಾ ಇರ್ತಾರಲ್ಲ, ಏಜೆಂಟ್ಗಳು ಇರ್ತಾರೆ, ಅಂದರೆ ಸಿಮ್ ಕೊಡೋರು ಕೆಲವೊಂದಷ್ಟು ವರ್ಕರ್ಸ್ ಇರ್ತಾರೆ. ಅವ್ರಿಗೆ ₹249 ನೀವು ಕೊಟ್ಟರೆ ಸಾಕು. ₹249 ಕೊಟ್ಟರೆ ನಿಮಗೆ 45 ದಿನಗಳ ಕಾಲ ಪ್ರತಿದಿನ 2 GB ಡಾಟಾ ಸಿಗುತ್ತೆ. ಅದ್ರ ಜೊತೆ 100 SMS ಕೂಡ ಸಿಗುತ್ತೆ. ಇದು 45 ದಿನಗಳ ಕಾಲ ಆಕ್ಟಿವ್ ಆಗಿರುತ್ತೆ. ಇದು ನೀವು ಯೂಸ್ ಮಾಡ್ಕೊಳ್ಬೇಕು. ಇದಕ್ಕೆ ನೀವು ದುಡ್ಡು ಕೊಡಲೇಬೇಕು. ಯಾಕಂದ್ರೆ ನೀವು ದುಡ್ಡು ಕೊಡೋದೇ ಅಂದರೆ MNP ಆಗ್ಬೋದು, ಫ್ರೀಯಾಗಿ MNP ಆಗ್ಬೋದು. ಅದ್ರ ಬಟ್ 1 ಮಂತ್ ರಿಚಾರ್ಜ್ ಬೇಕು. 1 ಮಂತ್ ರಿಚಾರ್ಜ್ ಹಾಕ್ಬೇಕಾದ್ರೆ ನೀವು ಏನು ಮಾಡ್ಕೋ, ₹249 ಬೆಸ್ಟ್ ಪ್ರೈಸ್ ಇದು. ₹249 ನೀವು ಹಾಕಿದ್ರೆ 45 ದಿನಗಳ ಕಾಲ ನೀವು BSNL ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಹಾಗಿದ್ರೆ ಈ BSNL ಪ್ರೈಸ್ ಅನ್ನೋದು ಬೆಸ್ಟ್ ಪ್ರೈಸ್ ಇದೆ. BSNL ಹೇಳ್ಬೇಕ್ರೆ ಆ್ಯಕ್ಚುಲಿ ಅಮೌಂಟು ನೀವು ಆರಾಮಾಗಿ ಪೋರ್ಟ್ ಆಗೋದು ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಬಟ್ ಈ BSNL ನಾವು ಏನಾದರೂ ಪೋರ್ಟ್ ಮಾಡಿದರೆ ಅದರಿಂದ ನಮ್ಗೆ ಏನು ಬೆನಿಫಿಟ್ಸ್, ಅದರಿಂದ ಏನು ಪ್ರಾಬ್ಲಮ್ ನಾನು ನಿಮಗೆ ಮೇನ್ ಹೇಳ್ಬಿಡ್ತೀನಿ. ಏನಪ್ಪ ಅನ್ನೋದು ತುಂಬ ಸಿಂಪಲು. ಯಾರೆಲ್ಲ BSNLಗೆ ಪೋರ್ಟ್ ಆಗಬೇಕಂತಂದ್ರೆ ಅವರೆಲ್ಲರಿಗೆ ಅಂತ ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅನ್ಬೇಕು, ಈ BSNL ಅನ್ನೋದು ನೆಟ್ವರ್ಕ್ ಯಾವ ರೀತಿ ಇದೆ ಹೇಳ್ಬೇಕ್ರೆ, ಎಲ್ಲ ಒಂದು ಹಳ್ಳಿಯಲ್ಲಿ, ಚಿಕ್ಕ ಪುಟ್ಟ ಹಳ್ಳಿಯಲ್ಲಿ ಮತ್ತು ಸಿಟಿಯಲ್ಲಿ, ಕೆಲವೊಂದಷ್ಟು ಸಿಟಿಯಲ್ಲಿ ಮಾತ್ರ ಇನ್ನೂ BSNL ನೆಟ್ವರ್ಕ್ ಅನ್ನೋದು 3G ಇದೆ, 4G ನೆಟ್ವರ್ಕ್ ಇಲ್ಲ. ಈ ಕಡೆ ಕೂಡ ನೆಟ್ವರ್ಕ್ ಬರಲ್ಲ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ ಈ BSNL ಅನ್ನೋದು ಯಾರೆಲ್ಲ ಯೂಸ್ ಮಾಡ್ಬೇಕಪ್ಪ ಅಂದ್ರೆ, ನಿಮಗೆ ಏನಾದರೂ ಕಾಲಿಂಗ್ ಮಾತ್ರ ಸಾಕಪ್ಪ, ನಾನು ಕಾಲಿಂಗ್ ಬಂದರೆ ಸಾಕು, ನಾನು ಮಾತಾಡೋದು ಅಷ್ಟೇ ಬೇಕಪ್ಪ ಅಂದ್ರೆ ನೀವು BSNL ಅನ್ನೋದು
ಅದನ್ನು ಪೋರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಏನಾದರೂ ನೀವು ಒಂದು ವೇಳೆ ನಿಮಗೆ ಇಂಟರ್ನೆಟ್ ಬೇಕಪ್ಪ ಅಂದರೆ ನೀವು ಯಾವುದೇ ಕಾರಣಕ್ಕೂ ಪೋರ್ಟ್ ಮಾಡೋಕೆ ಹೋಗಬೇಡಿ. BSNL ನೀವು ಏನು ಮಾಡ್ಬೋದು, BSNL ನೆಟ್ವರ್ಕ್ಗೆ ಬರೋಕ್ಕೆ ಹೋಗಲೇಬೇಡಿ. ಯಾಕಂದರೆ ಈ BSNL ಅನ್ನೋದು ನೆಟ್ವರ್ಕ್ ಬರ್ತಾ ಇಲ್ಲ, ಎಲ್ಲೂ ಕೂಡ ಬರ್ತಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ನೀವೇನಾದರೂ ಏರ್ಟೆಲ್ ಯೂಸ್ ಮಾಡ್ತಾರೆ, ಏರ್ಟೆಲ್ ಯೂಸ್ ಮಾಡಿ ಕಂಟಿನ್ಯೂ ಅದನ್ನ ಯೂಸ್ ಮಾಡಿ. ಅದ್ರ ಜೊತೆಗೆ ಯಾರಾದರೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದರೆ ಅವ್ರಿಗೆಲ್ಲರಿಗೂ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಇಂಟರ್ನೆಟ್ ಅನ್ನೋದು ಸ್ಪೀಡ್ ಬೇಕು, ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಒಂದು ವಿಡಿಯೋ 1 GB 2 GB 3 GB ವರೆಗೆ ವಿಡಿಯೋ ಆಗಿರುತ್ತೆ ಅಪ್ಲೋಡ್ ಮಾಡೋದಕ್ಕೆ. ಮತ್ತು ಇಂಟರ್ನೆಟ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಂಟರ್ನೆಟ್ ಬೇಕು. ಯಾಕಂದ್ರೆ ಇಂಟರ್ನೆಟ್ ಇದ್ದರೆ ಮೊಬೈಲ್ ಯೂಸ್ ಮಾಡೋದಕ್ಕೆ ಎಲ್ಲರೂ ಕೂಡ ಒಂದು ಎನರ್ಜಿ ಇರುತ್ತೆ, ಒಂದು ಎನರ್ಜಿ ಫುಡ್ ಇದ್ದಂಗೆ. ಆ ಒಂದು ಕಾರಣಕ್ಕೋಸ್ಕರ ನಿಮಗೆ ಎಲ್ಲರಿಗೂ ಹೇಳ್ತೀನಿ, ನಿಮಗೆ ಇಂಟರ್ನೆಟ್ ಬೇಕಪ್ಪ ಅಂದರೆ ನೀವೇನು ಮಾಡಿ, ಯಾವುದೇ ಕಾರಣಕ್ಕೂ ಪೋರ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸಿಮ್ ಯಾವುದಿದೆ ಅದೇ ಇರಲಿ, ಏರ್ಟೆಲ್ ಇದೆ ಏರ್ಟೆಲ್ ಇರಲಿ, ಜಿಯೋ ಇದ್ದರೆ ಜಿಯೋನೇ ಇರಲಿ, VI ಸಿಮ್ ಇದ್ದರೆ VI ಕೂಡ ಇರಲಿ. ಅದು ಬಿಟ್ಟು ನೀವು ಏನಾದರೂ BSNL ಪೋರ್ಟ್ ಮಾಡಿದರೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಜೀವನ ಯಾವ ರೀತಿ ಅನಿಸುತ್ತೆ ಅಂದರೆ ಒಂದು ನರಕ ಇದ್ದಂಗೆ ಅನಿಸುತ್ತೆ. ಯಾಕಂದರೆ BSNL ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. BSNL ಈಗ ಅಪ್ಡೇಟ್ ಮಾಡ್ತಾರೆ, ಇನ್ನೂ ಅಪ್ಡೇಟ್ ಮಾಡಬೇಕು. ಆದರೆ ಬಟ್ BSNL ನೆಟ್ವರ್ಕ್ ಅನ್ನೋದು ಯಾವ ರೀತಿ ಇದೆ, ಓನ್ಲಿ ಕಾಲಿಂಗ್. ನಿಮ್ಮ ಹತ್ರ ಏನಾದರೂ ಒಂದು ಅಂದರೆ ನಿಮ್ಮ ಹತ್ರ ಏನೋ ಫೈಬರ್ ಇದೆ, ರೂಟರ್ ಇದೆ, ನನ್ನ ಹತ್ರ ಅನ್ಲಿಮಿಟೆಡ್ ಡಾಟಾ ಬೇರೆ ಒಂದು ಇದೆ ಅಂದರೆ ನೀವು ಏನು ಮಾಡ್ಬೋದು, BSNLಗೆ ಆರಾಮಾಗಿ ಕಣ್ಮುಚ್ಚಿ ನೀವು ಪೋರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. BSNL ಅನ್ನೋದು ಯಾವ ರೀತಿ, ಓನ್ಲಿ BSNL ಕಾಲಿಂಗ್ ಮಾತ್ರ, ಕಾಲಿಂಗ್ ಮಾತಾಡೋದಕ್ಕೆ ಮಾತ್ರ ನೀವು BSNL ಸಿಮನ್ನು ನೆಟ್ವರ್ಕನ್ನು ಯೂಸ್ ಮಾಡ್ಕೊಳ್ಬೋದು, ಪೋರ್ಟ್ ಮಾಡ್ಕೊಳ್ಬೋದು. ಅದನ್ನು ಬಿಟ್ಟು ನನಗೆ ಇಂಟರ್ನೆಟ್ಟು ಬೇಕು, ಕಾಲಿಂಗು ಬೇಕಪ್ಪ ಅಂದರೆ ಯಾವುದೇ ಕಾರಣಕ್ಕೂ BSNL ಸಿಮ್ಗೆ ನೀವು ಪೋರ್ಟ್ ಮಾಡ್ಕೊಳ್ಬೋದು, ಅಂದರೆ ಮಾಡ್ಕೊಳ್ಳೋ ಹೋಗಬೇಡಿ. ಇದು BSNLನಿಂದ ಏನಪ್ಪ ಬೆಸ್ಟ್, ಇದರಿಂದ ಏನಪ್ಪ ನಮ್ಮ ಬೆನಿಫಿಟ್ಸ್ ಅಂದರೆ ಏನಿಲ್ಲ, ತುಂಬ ಸಿಂಪಲ್. ಇದರಿಂದ ಕೆಲವೊಂದಷ್ಟು ರಿಚಾರ್ಜ್ ಪ್ರೈಸ್ ಅನ್ನೋದು ಕಡಿಮೆ ಇದೆ, ತುಂಬ ಯೂಸ್ಫುಲ್ ಆಗುತ್ತೆ. ನೀವು BSNL ಏನಾದರೂ ನೀವು ಕಾಲಿಂಗ್ ಬೇಕಪ್ಪ ಅಂದರೆ BSNL ಯೂಸ್ ಮಾಡ್ಕೊಳ್ಬೋದು. ನನಗೆ ಇಂಟರ್ನೆಟ್ ಬೇಕಪ್ಪ ಮೇನ್ ಇಂಪಾರ್ಟೆಂಟ್ ಅಂದರೆ ಈ BSNL ಯೂಸ್ ಮಾಡೋಕೋಗ್ಬಿಡಿ. ಮೇನ್ ಇಂಪಾರ್ಟೆಂಟ್ BSNL ಪ್ರಾಬ್ಲಮ್ ಏನಿದೆಪ್ಪ, ಸರಿಯಾಗಿ ನೆಟ್ವರ್ಕ್ ಬರಲ್ಲ, ಅದೇ ಮೇನ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ಅದರೇ ಒಂದು ನಮಗೆ ಈ BSNL ಒಂದು ಪ್ರಾಬ್ಲಮ್. ಇದು ಕೂಡ ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ. ಅದು ಬಟ್ ಈಗ ಯಾರು ಕೂಡ ಯೂಸ್ ಮಾಡ್ಕೊಳ್ಳಿ. ಪ್ರೆಸೆಂಟ್ ಆಗಿ ನಾನು ಹೇಳ್ತೀನಿ, ಯಾರು ಕೂಡ ಯೂಸ್ ಮಾಡೋಕೋಗ್ಬಿಡಿ. ಏನೋ ಜಸ್ಟ್ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ BSNL ಯೂಸ್ ಮಾಡಬೇಕು ಮತ್ತು ಪೋರ್ಟ್ ಯಾವ ರೀತಿ ಆಗೋದು ಅಂದರೆ ತುಂಬ ಸಿಂಪಲ್ ಆಗಿ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡುತ್ತೆ ಆಯ್ತಾ. ಈ ಒಂದು ಮುಗಿಸ್ತೇನೆ. ಈ ಒಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬರು ಕೂಡ ಈ ಒಂದು ಕ್ಲಿಯರ್ ನಿಮಗೆ ಎಕ್ಸ್ಪ್ಲೇನ್ ಆಗಿದೆ. ಪ್ರತಿಯೊಬ್ಬರಿಗೆ ಮತ್ತೆ ನಿಮಗೆ ಏನಾದರೂ ಇಂಟರ್ನೆಟ್ ಬೇಕಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಪೋರ್ಟ್ ಮಾಡೋಕ್ಕೆ ಹೋಗಲೇಬೇಡಿ. ನಿಮ್ಮೊಂದು ಸಿಮ್ MNP ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಏನಾದರೂ ಇಂಟರ್ನೆಟ್ ಬೇಡಪ್ಪ, ನನಗೆ ಕಾಲಿಂಗೇ ಬೇಕಪ್ಪ, ನಾನು ಓನ್ಲಿ ಕಾಲಿಂಗ್ ಮಾತ್ರ ಮಾತಾಡ್ತೀನಿ ನಾನು ಕಾಲಲ್ಲಿ ಅಂದರೆ BSNL ಯೂಸ್ ಮಾಡಿಕೊಳ್ಳಿ. ಯಾಕಂದರೆ BSNL ಅನ್ಲಿಮಿಟೆಡ್ ಕಾಲ್ ಸಿಗುತ್ತೆ, ಆದರೆ ಬಟ್ ಇಂಟರ್ನೆಟ್ ಅನ್ನೋದು ಸಿಗಲ್ಲ ಅಂತ ಈ ಒಂದು ಮುಗಿಸ್ತೀನಿ. ಪ್ರತಿಯೊಬ್ಬರು ಕೂಡ ಜೀವನದೊಂದು ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.